ಪ್ರೊಫೆಸರ್ಸ್, ಇದು ಪವನ್ ಜಿ ಮಾತಾಡ್ತಿರೋದು. PS ಅಕಾಡೆಮಿ YT KSET 2025. ನಾನು ಯಾಕೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ, ಕಳೆದ ವಿಡಿಯೋದಲ್ಲಿ KSET ಪರಿಕಲ್ಪನೆಯನ್ನು ಮಾಡಿದ್ದೆ. ಅದರಲ್ಲಿ ಕೆಲವು ಅಂಕಿಅಂಶಗಳನ್ನು ಮತ್ತು ಡೇಟ್ಗಳನ್ನು ಎಲ್ಲವನ್ನೂ ನಿಮಗೆ ನೀಡಿದ್ದೆ. ಈ ಡೇಟ್ಸ್ನ ನೀವು ರಿಮೆಂಬರ್ ಮಾಡ್ಕೋಬೇಕು ಅಂತ. ಬಟ್ ಇವತ್ತು KEA ಒಂದು ಹೊಸ ಅಧಿಸೂಚನೆಯನ್ನು ಬಿಟ್ಟಿದೆ. ಅದೇನು ಅಂದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಈಗ ಕೆಲವರಿಗೆ ಎರರ್ಸ್ ಬರ್ತಿದ್ರು, ಆಮೇಲೆ ಕೆಲವರು ಕನ್ಫ್ಯೂಸ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ಸ್ನ ಎಲ್ಲ ತಪ್ಪು ಅಪ್ಲೋಡ್ ಮಾಡ್ತಿದ್ರು, ಮತ್ತು ಜನರಲ್ ಕ್ಯಾಟಗರಿಗೆ ಆಗ್ತಿದ್ರು, ಕ್ಯಾಟಗರೀಸ್ ಇದ್ರೂ ಇವೆಲ್ಲ ಎರರ್ಸು ತುಂಬ ಆಗ್ತಿದ್ದನ್ನು ಗಮನಿಸಿ KE ಅವರು ಈ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು 24 ಸೆಪ್ಟೆಂಬರ್ 2025ವರೆಗೂ. ದ ಲಾಸ್ಟ್ ಡೇಟ್ ಫಾರ್ ದ ಫೀಸ್ ಪೇಮೆಂಟ್ ಈಸ್ 25 ಸೆಪ್ಟೆಂಬರ್ 2025. ಅಂದರೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇದಾಗಿರುತ್ತೆ. ಈ ಎರಡು ಡೇಟ್ಸ್ಗಳನ್ನು ನೀವು ನೋಡ್ಕೋಬೇಕು. ದ ಡಿಫ್ರೆನ್ಸ್ ಗ್ಯಾಪ್ ಬಿಟ್ವೀನ್ ದೀಸ್ ಡೇಟ್ಸ್ ಆರ್ ಓನ್ಲಿ 1 ಡೇ. ಇದನ್ನು ಕೂಡ ನೀವು ಗಮನಿಸಬೇಕು. ಈ ಡೇಟ್ಸ್ ಒಳಗೆ ನೀವು ಅರ್ಜಿಯನ್ನು KEAಗೆ ಸಲ್ಲಿಸಬೇಕು. ಸಾಮಾನ್ಯಕ್ಕೆ ಈ ಡೇಟ್ಸ್ನ ಬಿಟ್ಟು ಅವರು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇಲ್ಲ. ಇದೇ ಲಾಸ್ಟ್ ಎಕ್ಸ್ಟೆನ್ಷನ್ ಡೇಟ್ ಅನಿಸುತ್ತೆ. ದ ಎಕ್ಸಾಮ್ ಡೇಟ್ ಅಂದರೆ, ಎಕ್ಸಾಮ್ ಡೇಟ್ 2 ನವೆಂಬರ್ 2025 ಅಂದರೆ ಕನ್ನಡ ರಾಜ್ಯೋತ್ಸವದ ಮಾರನೇ ದಿನ ಈ ಪರೀಕ್ಷೆ ನಡೆಯುತ್ತೆ. ಮತ್ತು ಲಾಸ್ಟ್ ಟೈಮು 24 ನವೆಂಬರ್ 2024 ಈ ಪರೀಕ್ಷೆ ನಡೆದಿತ್ತು. ಆ ದಿನಾಂಕನೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಬಲು ನಿರೀಕ್ಷಿತ ಇತ್ತು, ಆದರೆ ಆ ಡೇಟು ಎಕ್ಸ್ಟೆಂಡ್ ಆಗಲಿಲ್ಲ. ಅದೇ ರೀತಿ ಈ ಸಲಿನೂ ಕೂಡ ಸಾಮಾನ್ಯವಾಗಿ ಈ ಡೇಟ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್ ದ ಡೇಟ್ ಆಫ್ ದ ಎಕ್ಸಾಮಿನೇಷನ್ ಈಸ್ 2 ನವೆಂಬರ್ 2025. ನಾನು ಅಲ್ಲೇ ಭಾವಿಸಿದ್ದೀನಿ ನೀವು ತುಂಬ ಚೆನ್ನಾಗಿ ಎಲಿಜಿಬಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಈ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ. ಎಲ್ಲ ದಿನಗಳು ಕೂಡ ಒಂದೊಂದು ದಿನವೂ ಕೂಡ ಒಂದೊಂದು ಮೆಟ್ಟಿಲಿದ್ದಂತೆ ಅಂದ್ಕೊಂಡು ಈ ಪರೀಕ್ಷೆಗೆ ಚೆನ್ನಾಗಿ ತಯಾರಿಯನ್ನು ನಡೆಸಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟು ಈ ಮುಂದಿನ ಅಪ್ಡೇಟ್ಸ್ನೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ PS ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.